ಆಗಿದಾವ, ಕೆಲವೊಂದು ಆಗಿಲ್ಲ, ಇನ್ನು ಕೆಲವೊಂದು ಆಗಬೇಕಾಗ್ಯದ, ಅದು ನಡೆಯುವುದನ್ನು. ಆದ್ರೆ ಇನ್ನೂ ಹೊಸ ಚಿಂತನೆಗೆ ಆಸ್ಪತ್ರೆ ಕೊಡೋದಕ್ಕೆ ಈ ವ್ಯಕ್ತಿಯಲ್ಲಿ ಒಂದಿಷ್ಟು ಅವಕಾಶಗಳಿದ್ದಾವೆ ಅಂತೇಳಿ ಯಾಕೆ ಮಾತ್ರ ಹೇಳ್ತಾ ಇದ್ದೀನಿ ಅಂದ್ರೆ, ಇವತ್ತು ಆ ನೃತ್ಯ ನೋಡಿದಾಗ, ಕುಣಿತ ನೋಡಿದಾಗ ಅದನ್ನು ಕುಣಿತು ಬಿಡಪ್ಪ ಅಂತ ಹೇಳ್ಬಿಡ್ಬೋದಾಗಿತ್ತೇನೋ. ಆದ್ರೆ ಅದನ್ನು ಸ್ವೀಕಾರ ಮಾಡಿಕೊಂಡು ಅದ್ರ ಜೊತೆ ತಾವು ಬೆರೆಯುವಂಥ ಒಂದು ಪ್ರವೃತ್ತಿ, ಜೊತೆ ಜನರ ಜೊತೆ ಬೆರೆಯುವಂಥ ಪ್ರವೃತ್ತಿ ಇದ್ದ ವ್ಯಕ್ತಿಗೆ ಹೊಸ ಹೊಸ ವಿಚಾರಗಳು ಹೇಳಿದಾಗ ಸ್ವೀಕಾರ ಮಾಡುವಂಥ ಮನೋಭಾವ ಹೇಳಿದ್ದೆ ನಿಮಗೆ. ಅವ್ರ ಜೊತೆ ಒಂದು ಇಂಟರ್ವ್ಯೂ ಮಾಡಿದಾಗ ಅದು ಸ್ವೀಕಾರ ಮಾಡಿ ಹೌದು ಗೋಡವ್ರು ಮಾಡಬೇಕು ಅನ್ನೋಂಥ ಮಾತಾಡಿದ ಗಮನಿಸಿದಾಗ ಈ ವ್ಯಕ್ತಿಗೆ ಒಳ್ಳೆಯ ವಿಷಯಗಳನ್ನು ಅವರಿಗೆ ನಾವು ಫೀಲ್ ಮಾಡಿದರೆ ನಿಶ್ಚಿತವಾಗಿ ಭವಿಷ್ಯದಲ್ಲೇ ನಮ್ಮ ರೈತರಿಗೆ ಮಾರ್ಕೆಟ್ ಮಾಡುವಂಥ ವ್ಯಕ್ತಿತ್ವ ಅವ್ರಲ್ಲದ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಬೇಕಾಗಿದೆ. ಯಾಕಂದರೆ ಈ ಒಂದು ಡ್ಯಾನ್ಸ್, ಈ ಒಂದು ಜನರ ಜೊತೆ ಬೆರೆಯುವಂಥದ್ದು, ಇನ್ನೂ ಕೆಲವೊಂದು ಸಿಟ್ಟು ಬಂದಾಗ, ರಭಸ ಬಂದಾಗ ತನ್ನ ವಿರೋಧಿಗಳ ಮೇಲೆ ಅಕ್ರಮಕಾರಿಯಾಗಿ ಅಟ್ಯಾಕ್ ಮಾಡುವಂಥದ್ದು ಇದಲ್ಲ, ಅದು ಸಹಿತ ಗಮನಿಸಬೇಕಾಗಿದ್ದು. ಹೀಗಾಗಿ ಸಡನ್ನಾಗಿ ಏನೋ ಬಾಯಿಗೆ ಬಂದಿದ್ದು ಮಾತಾಡ್ತಾರಂತಲ್ಲ, ಎದುರಾಳಿಗೆ ಎದೆಯನ್ನು ಸೀರೆ ಒಳಗೆ ಹೋಗುವಂಥ ಮಾತುಗಳು ಮಾತಾಡ್ತಾರೆ. ಅದನ್ನು ಎಷ್ಟು ಮಟ್ಟಿಗೆ ಕಾರ್ಯಗತಗೊಳಿಸ್ತಾರೆ, ಎಷ್ಟು ಮಟ್ಟಿಗೆ ಬಿಡ್ತಾರೆ ಆ ಮಾತು ಬೇರೆ. ಆಲ್ರೆಡಿ ನಾವು ಸತೀಶ್ ಅವರು ನಮ್ಮ ಬಾರ್ಡರ್ಗೆ ಬೇಲಿ ಹಾಕಿಲ್ಲ ಅಂದಾಗ ಅದೇ ಸಂದರ್ಭದಲ್ಲಿ ರಬಾವಿ ಕ್ಷೇತ್ರಕ್ಕಾಗಿರ್ಬೋದು, ಗೋಕಾಕ್ ಕ್ಷೇತ್ರಕ್ಕಾಗಿರ್ಬೋದು, ತಮ್ಮವ್ರನ್ನ ಆಯ್ಕೆ ಮಾಡ್ಕೊಳ್ಳೋದು, ಏನು ಮಾಡೋದು ಮುಂದಿನ ಪ್ಲ್ಯಾನ್ 2028 ಅನ್ನೋದ್ರ ಸಲುವಾಗಿ ಸಹಿತ ಈಗಾಗಲೇ ಪ್ಲ್ಯಾನ್ ಮಾಡ್ಕೊಂಡು ಅದೇ ಸೈಡ್ ಅವ್ರು ಹೆಚ್ಚು ಇರ್ತಾರೆ ಅಂತೇಳಿ ಅವ್ರನ್ನ ಸಮೀಪದಿಂದ ಬಲ್ಲವ್ರು ಸಹಿತ ಮಾತಾಡ್ತಾ ಇದ್ದಾರೆ. ಈಗ ಓಪನ್ ಮೈಂಡೆಡ್, ಅದೇ ಕಾಲಕ್ಕೆ ಒಳ್ಳೆಯದ ಸ್ವೀಕಾರ ಮಾಡುವಂಥದ್ದು, ಕೆಟ್ಟದ್ದನ್ನು ವಿರೋಧಿಸುವಂಥದ್ದು ಪ್ರವೃತ್ತಿ ಅವ್ರಲ್ಲಿ ಎರಡೂ ಕಾಣ್ತಾ ಇದ್ದೀವಿ. ಜೊತೆಗೆ ತಮ್ಮವರ ಜೊತೆಗೆ ಖುಷಿಯಾಗಿರುವಂಥ ಒಂದು ಮನೋವೃತ್ತಿ ಅದಲ್ಲ, ಅದು ಸಹಿತ ಮೆಚ್ಚುವಂಥದ್ದು. ಇನ್ನೊಂದು ಯಾವುದೋ ಸಂದರ್ಭದಲ್ಲಿ ನೋಡಿದೆ ನಾವು, ತಮ್ಮ ಮೊಮ್ಮಕ್ಕಳ ಜೊತೆಗೆ ಬೆರೆಯುವಂಥದ್ದು, ಅವ್ರ ಜೊತೆ ಮಾತಾಡುವಂಥದ್ದು, ಮಕ್ಕಳ ಜೊತೆ ಮಾತಾಡುವಂಥದ್ದು ಎಲ್ಲ ಪದ್ಧತಿಗಳು ನೋಡಿದಾಗ ಹೌದಪ್ಪ, ಒಂದು ಕುಟುಂಬಕ್ಕೆ ಏನು ಬೇಕು ಅವೆಲ್ಲ ಇದ್ದಾವಲ್ಲ ಅಂತೇಳಿ. ಇನ್ನು ಆರೋಪಗಳು ಇದ್ದೇ ಇರ್ತಾವೆ, ಅದೇನು ಪ್ರಶ್ನೆ ಇಲ್ಲ. ಆರೋಪ ಪ್ರತ್ಯಾರೋಪ ರಾಜಕೀಯದಲ್ಲಿ ಅನ್ನೋದೆಲ್ಲ ಇರುವ ನಾವು, ಮತ್ತು ಅವೆಲ್ಲ ಇದ್ದಾಗಲೇ ಒಂದು ವ್ಯಕ್ತಿತ್ವ ಚರಿತ್ವ ಬರ್ತಿರ್ತದೆ. ಆ ದಿಶೆಯಲ್ಲಿ ರಮೇಶ್ ಕತ್ತಿ ಅವರು ಇತ್ತೀಚೆಗಂತೂ ಈ ಜಾರಕಿಹೊಳಿಯವರ ಒಂದು ಏನು ರಾಜಕೀಯಕ್ಕೆ ರಾಜಕೀಯವಾಗಿ ಅಂದರೆ ತಮ್ಮ ಅಸ್ತಿತ್ವಕ್ಕೆ ಕಂಟಕ್ಕೆ ಬಂದಾಗ ಹುಕ್ಕೇರಿನ ಹೋಗ್ತದೆ ಬರೋ ಕೈ ಜಾರಿ ಬಿಟ್ಟು ಅಂದಾಗ ಶಿಳದೆದ್ದಿತ್ತಂಥ ರೀತಿ ಅದೇ ಕಾಲಕ್ಕೆ ಅದನ್ನು ಉಳಿಸ್ಕೊಳ್ಳೋ ಪ್ರಯತ್ನ ಈಗ ನಡೆಸಿದ್ದಾರೆ ಅವರು, ಇಲ್ಲಂತಲ್ಲ. ಯಾಕಂದರೆ ಈಗ ನಿಮ್ಗೆ ಹಲವು ಸಲ ಚರ್ಚೆಯಲ್ಲಿ ಹೇಳಿದ್ದೀನಿ ಅದನ್ನು. ಈ ಯಮಕನಮರಡಿ ಅವರಿಗೆ ಬಫರ್ ಸ್ಟೇಟ್ ಇದ್ದಂಗೆ, ಯಮಕನಮರಡಿ ದಾಟಿ ಬರಗೊಳೋದಾಗ ಹಿಡಿಬೇಕಾಯ್ತಂದ್ರೆ ಅಲ್ಲೇ ಸತೀಶ್ ಅವರು ಅಲ್ಲಿ ಕಟ್ಟಿ ಹಾಕಬೇಕು ಅನ್ನುವಂಥ ಒಂದು ಹೊಸ ಪ್ಲ್ಯಾನನ್ನು ಏನೋ ಗೇಮ್ ಆಡ್ತಾಯಿದ್ದಾರೆ. ಇವೆಲ್ಲನೂ ಒಬ್ಬ ಬುದ್ಧಿವಂತ ವ್ಯಕ್ತಿ, ಅದೇ ಕಾಲಕ್ಕೆ ತನ್ನಂಥ ರಕ್ಷಣೆ ಮಾಡೋ ಜೊತೆಗೆ ಜನರಿಗೆ ಏನು ಬೇಕು ಅನ್ನೋದು ಹುಡುಕಿ ಹೇಳುವಂಥ ಶಕ್ತಿ, ಜೊತೆಗೆ ಇನ್ನಷ್ಟು ಆದಷ್ಟು ಪ್ರಾಮಾಣಿಕವಾಗಿ ಜನರಿಗೆ ಮುಟ್ಟುವಂಥ ಕೆಲಸವನ್ನು ಮಾಡಿದರೆ ಜನನಾಯಕರಾಗುವಂಥ ಇನ್ನೂ ಅನೇಕ ಅವಕಾಶಗಳು ಅವ್ರ ಮುಂದಿದ್ದಾವೆ, ಇಲ್ಲಂತಲ್ಲ. ಯಾಕಂದರೆ ಆದರೆ ಇನ್ನೂ ಅಷ್ಟು ಅವರು ಮಾಡಬೇಕಾಗಿದ್ದು ಭಾಳಷ್ಟಲ್ಲ. ಈ ಹೌದು, ರಾಜಕೀಯ ಜೀವನದಲ್ಲಿ 62 ವರ್ಷ ದೊಡ್ಡದಲ್ಲದು, ಭಾಳ ಸಣ್ಣ ವಯಸ್ಸು. ಯಾಕಂದ್ರೆ 60